ಶುಕಪುರ ಕ್ಷೇತ್ರವಾಸಾಗ ಸಚ್ಚಿದಾನಂದ ಸ್ವರೂಪಿಣಿ ದಿವ್ಯಜ್ಞಾನ ಸಂಪನ್ನಾಗ ಶ್ರೀ ಗುರು ವಿರೂಪಾಕ್ಷ ಗುರುವೇ ನಮಃ. ಇಲ್ಲಿಯವರೆಗೆ ಶ್ರೀಮಠದ ಇತಿಹಾಸವನ್ನು ಮತ್ತು ಗುರುಗಳು ಕಾಶಿಯಿಂದ ಆನೆಗುಂದಿಯಿಂದ ಕನಕಗಿರಿಗೆ, ಕನಕಗಿರಿಗೆ ಗಿಣಿಗೇರಿಗೆ ಬಂದು ಮಠ ಸ್ಥಾಪನೆ ಮಾಡಿದ ಬಗ್ಗೆ ಮಾಹಿತಿಯನ್ನು ಪರಮಪೂಜ್ಯ ನರಸಿಂಹ ಸ್ವಾಮಿಗಳ ಮಾತುಗಳಲ್ಲಿ ಕೇಳಿದ್ದೀರಿ. ಇನ್ನು ಮುಂದಿನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಗುರುಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಪರಮಪೂಜ್ಯ ಶ್ರೀ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂಥೇಳಿ, ನಾವೀಗೇನು ಗದ್ದಿಗೆ ಕಾಣ್ತಾ ಇದೆ ಅಥವಾ ದೇವಸ್ಥಾನ ಕಾಣ್ತಾ ಇದೆ, ಪರಮಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂಥೇಳಿ ಶ್ರೀಗಳು ಅಗಾಧ ಪಾಂಡಿತ್ಯವುಳ್ಳವರು ಮತ್ತು ಮಹಿಮಾ ಪುರುಷರು. ಇವರ ಕೆಲವು ಉದಾಹರಣೆಗಳನ್ನು ಎಲ್ಲವನ್ನೂ ಹೇಳಲಿಕ್ಕೆ ಆಗುವುದಿಲ್ಲ, ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಡ್ಬೋದಾಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಾಂತಕ್ಕೆ ಆವಾಗ ಸ್ವಾತಂತ್ರ್ಯ ಇದ್ದಿರಲಿಲ್ಲ. ಆ ಸಮಯದಲ್ಲಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋಗಬೇಕಾದ್ರೆ ಒಂದು ರಹದಾರಿ ಪತ್ರವನ್ನು, ನಾವೇ ಈಗ ಟ್ಯಾಕ್ಸ್ ಅಂತ ಹೆಂಗೆ ಕರಿತೀವಿ ಅಥವಾ ಟೋಲ್ ಅಂತ ಹೆಂಗೆ ಕರಿತೀವಿ, ಆ ರೀತಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಸಂಚಾರ ಮಾಡಬೇಕಾದಾಗ ಒಂದು ಟ್ಯಾಕ್ಸನ್ನು ನಿಜಾಮರ ಕಾಲದ ಸರ್ಕಾರ ವಿಧಿಸಿತ್ತು. ಅದೇ ರೀತಿ ವಿಧಿಸಿದಾಗ ಶ್ರೀಗಳು ಅಗಾಧವಾಗಿ ಸಂಚಾರವನ್ನು ಮುಮುಕ್ಷಗಳ ಉದ್ಧಾರಕ್ಕಾಗಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ನವಾಬರು ಇವರ ಶಕ್ತಿಯನ್ನು, ಇವರ ಮಹಿಮೆಯನ್ನು, ಇವರ ಪವಾಡವನ್ನು ಕೇಳಿ ಏನು ಮಾಡ್ತಾರೋ ಅಂತಂದರೆ, ಶ್ರೀಗಳು ಎಲ್ಲೇ ಅಡ್ಡಾಡಲಿ, ಯಾವ ಕ್ಷೇತ್ರಕ್ಕೆ ಹೋಗಲಿ, ಅವರಿಗೆ ಯಾವುದೇ ನಿರ್ಬಂಧನೆಗಳಿಲ್ಲ, ಅವರು ಯಾವುದೇ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂಥೇಳಿ ಒಂದು ಅವರಿಗೆ ರಹದಾರಿ ಪತ್ರವನ್ನು ಬರೆದು ಕೊಟ್ಟಿದ್ದಾರೆ. ಅದನ್ನು ಈಗಲೂ ನಾವು ಶ್ರೀಮಠದಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಶ್ರೀಗಳು ಆವಾಗ ಸಂಚರಿಸ್ತಿದ್ದು ಮೇಣೆಯಲ್ಲಿ ಅಂತ, ಅದನ್ನು ಮೇಣೆಯನ್ನು ಶ್ರೀಮಠದ ಪರಂಪರೆಯಲ್ಲಿ ಇಟ್ಟಿದ್ದೇವೆ. ಅದರ ಬಗ್ಗೆ ಆಗಲಿ ನೀವು ಒಂದು ವಿಡಿಯೋನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿ ಗುರುಗಳು ಮುಂದೆ ಹೋಗಬೇಕಾದ್ರೆ, ಮೇಣ ಹೊತ್ಕೊಂಡು ಹೋಗಬೇಕಾದ್ರೆ ಮುಂದೆ ಶಿಷ್ಯರಿರ್ತಕ್ಕಂಥವರಿಗೆ ನವಾಬರು ಏನು ಮಾಡಿದ್ರು, 2 ಹಿತ್ತಾಳೆ ಪ್ಲೇಟ್ಗಳಲ್ಲಿ ಆ ನಂಬರ್ಗಳ ಸಂಖ್ಯೆಗಳನ್ನು ಬರೆದು ಇವರಿಗೆ ಯಾರೂ ಅಡ್ಡ ಹಾಕುವಂತಿಲ್ಲ ಮತ್ತು ಯಾರೂ ಟ್ಯಾಕ್ಸ್ ಕಟ್ಟುವಂತಿಲ್ಲ ಅಂಥೇಳಿ ಬರೆಸಿಕೊಟ್ಟವನ್ನು ಈಗ ಇಲ್ಲಿ ಕೂತಿರ್ತಕ್ಕಂಥ ಶಿಷ್ಯರಲ್ಲಿ ನೀವು ಆ ಪ್ಲೇಟ್ಗಳನ್ನು ನೀವು ಕಾಣಬಹುದು. ಅದೇ ರೀತಿ ಶಿಷ್ಯರ ಮುಮುಕ್ಷತ್ವಗಳನ್ನು ಮತ್ತು ಮುಮುಕ್ಷುಗಳನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿರ್ತಕ್ಕಂಥ ವಿರೂಪಾಕ್ಷ ಮಹಾಸ್ವಾಮಿಗಳು ಎಲ್ಲೆಡೆ ಸಂಚರಿಸಿ, ಜಗತ್ತಿನ ಮತ್ತು ದೇಶದ ಎಲ್ಲೆಡೆ ಸಂಚರಿಸಿ ತಮ್ಮ ಪಾಂಡಿತ್ಯದಿಂದ, ತಮ್ಮ ವಾಣಿಯಿಂದ ನಮ್ಮ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ನಿಜಗುಣ ಶಿವಗಳು ಒಂದು ಮಾತು ಬರ್ತದೆ, ಶ್ರೀ ವಚನಕ್ಕಿಂತ ಅಧಿಕ ಸುದೆಯುಂಟೆ ಅಂಥೇಳಿ. ಅವರ ವಚನವೇ ಸುದೆ ಆದಾಗ ಅವರ ಮಾತುಗಳನ್ನು ಮತ್ತು ಅವರ ಜೀವನ ಚರಿತ್ರೆಯನ್ನು ಕೇಳೋದು ಇನ್ನೂ ನಮಗೆ ಸುದೆಯಾಗಿ ಪರಿಣಮಿಸ್ತದೆ. ಒಂದು ಉದಾಹರಣೆ ಹೇಳಬೇಕು, ಅವರ ಪಾಂಡಿತ್ಯ ಹೇಗಿತ್ತು ಅಂತಂದರೆ, ಒಬ್ಬ ಕವಿ ಅವರ ಪಾಂಡಿತ್ಯಕ್ಕೆ ಮೆಚ್ಚಿ ಅವರ ದಾಸಾನುದಾಸನಾಗ್ತಾನೆ. ಅವರ ಹೆಸರು ಗಂಜೀಮ್ ಕವಿ ಅಂತ, ಗಂಜೀಮ್ ಸಾಬ್ ಕವಿ ಅಂತ ಹೇಳಿ. ಅವರು ಶ್ರೀಗಳ ಮೇಲೆ ಅನೇಕ ಕಾವ್ಯಗಳನ್ನು ರಚಿಸಿದ್ದಾರೆ. ವಿರೂಪಾಕ್ಷ ವಿಲಾಸ ಆಗಿರಬಹುದು ಮತ್ತು ದೇವಿಯ ಮಂಗಳಾರತಿ ಪದಗಳಾಗಿರಬಹುದು ಮತ್ತು ಶ್ರೀಮಠದ ಪರಂಪರೆಯ ಬಗ್ಗೆ ಅವರು ಹೇಗೆ ಅಂತಂದರೆ, ಈಗ ಬಸವಣ್ಣವರು ಹೇಗೆ ಕೂಡಲ ಸಂಗಮ ದೇವನನ್ನು ತಮ್ಮ ಆರಾಧ್ಯ ದೇವನಾಗಿ ಪರಿಗಣಿಸಿದ್ದರೋ, ಅದೇ ರೀತಿ ಗಂಜೀಫಾ ಕವಿಗಳು ವಿರೂಪಾಕ್ಷ ಮಹಾಸ್ವಾಮಿಗಳನ್ನು ಆರಾಧ್ಯ ದೇವನಾಗಿ ಪರಿಗಣಿಸಿ ಅವರ ಪ್ರತಿ ಕಾವ್ಯದಲ್ಲೂ ಕಾವ್ಯನಾಮದ ಕೆಳಗೆ ವಿರೂಪಾಕ್ಷ ಸ್ವಾಮಿಗಳನ್ನು ಸ್ಮರಣಿಸಿದ್ದು ನಾವು ಕೇಳಬಹುದು. ಮಂಗಳಾರತಿ ಪದಗಳಲ್ಲಾಗಿರಬಹುದು ಅಥವಾ ವಿರೂಪಾಕ್ಷ ಶತಗಳಲ್ಲಾಗಿರಬಹುದು, ವಿಲಾಸದಲ್ಲಾಗಿರಬಹುದು, ಶ್ರೀಮಠದ ಪರಂಪರೆ ಶ್ರೀಗಳನ್ನು ಬಹಳ ನೆನೆಸಿದ್ದಾರೆ. ಈಗ ನಾವು ಕಾಣ್ತಕ್ಕಂಥ ಈ ಕತ್ರು ಗರ್ದಿಗೆ ಏನಿದೆಲ್ಲ, ವಿರೂಪಾಕ್ಷ ಸ್ವಾಮಿಗಳ ಕತ್ರು ಗರ್ದಿಗೆ, ಇಲ್ಲಿ ಅನೇಕ ಭಕ್ತರು ಅವರು ಇದ್ದಾಗೂ ಸಹಿತ, ಅವರು ದೇಹ ಬಿಟ್ಟಾಗೂ ಸಹಿತ ಈ ಮಠಕ್ಕೆ ನಡೆದುಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡ ಉದಾಹರಣೆಗಳು ಸಾಕಷ್ಟಿದೆ ಮತ್ತು ಬಂದ ಕಷ್ಟಗಳನ್ನು ಪರಿಹಾರ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಎಲ್ಲವೂ ಆ ಗುರುವಿನ ಆಶೀರ್ವಾದದಿಂದ, ಅವರ ದಿವ್ಯ ಕರ್ತೃ ಗದ್ದಿಗೆ ಮಹಿಮೆಯಿಂದ ನಡೆದದ್ದು. ಅದಕ್ಕೆ ಹೇಳ್ತಾರೆ, ಶ್ರೀ ಗುರುವಿನ ಒಲುಮೆ, ಆತನ ಒಂದು ದೃಷ್ಟಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತದೆ ಎನ್ನುವುದಕ್ಕೆ ಗಿಣಿಗೇರಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳ ಕರ್ತೃಗರ್ದಿಗೆ ಜೀವಂತ ಸಾಕ್ಷಿ ಅಂತ ನಾವು ಇಲ್ಲಿ ಭಾವಿಸ್ತೇವೆ. ಮತ್ತು ಮುಂದಿನ ನಮ್ಮ ಶ್ರೀಮಠದ ಪರಂಪರೆ ಬರತಕ್ಕಂಥ ಗದ್ದುಗೆಗಳನ್ನು, ಅದರ ಪರಿಚಯವನ್ನು ನಮ್ಮ ಮಠದ ಪರಮಪೂಜ್ಯ ಶ್ರೀ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳು ತಮಗೆಲ್ಲ ತಿಳಿಸಿಕೊಡೋರಿದ್ದಾರೆ.